2025 ಬಜೆಟ್ ಏನೋ ಮಂಡನೆ ಆಗಿದೆ. ಈ ಬಜೆಟ್ನ ಬಗ್ಗೆ ಪ್ರತಿಪಕ್ಷ ಕಾಂಗ್ರೆಸ್ ಏನ್ ಹೇಳ್ತಾ ಇದೆ? ಇದು ಬಿಹಾರ್ ಮತ್ತು ಆಂಧ್ರ ಬಜೆಟ್ ಅಂತ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ. ಯಾಕಂದ್ರೆ ಈ ಬಾರಿಯ ಬಜೆಟ್ ನಲ್ಲಿ ಬಹುಪಾಲು ಬಿಹಾರ್ ಮತ್ತು ಆಂಧ್ರಕ್ಕೆ ದಕ್ಕಿದೆ. ಇದರ ಬಗ್ಗೆ ಈಗ ಪ್ರತಿಪಕ್ಷ ಕೌಂಟರ್ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಪ್ರಮುಖ ಪಾಲುದಾರ ಪಕ್ಷ, ಕೇಂದ್ರದಲ್ಲಿ ಸರ್ಕಾರ ರಚನೆಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದ್ದಂತಹ ಪಕ್ಷ ಜೆಡಿಯು ಮತ್ತು ಟಿಡಿಪಿ. ಒಂದು ಬಿಹಾರದ ಸರ್ವತೋಮುಖ ಬೆಳವಣಿಗೆಗೆ ಅಂತ ಪಟ್ಟು ಹಿಡಿದು ಕೂತಿದ್ರು ನಿತೀಶ್. ಮತ್ತೊಂದು ಕಡೆ ಆಂಧ್ರ ಪ್ರದೇಶದ ಬೆಳವಣಿಗೆ, ಅದಕ್ಕೋಸ್ಕರ ನಾಯ್ಡು ಪಟ್ಟು ಹಿಡಿದು ಕೂತಿದ್ರು. ಎರಡು ಪಕ್ಷಗಳ ಬೇಡಿಕೆಯನ್ನ ಈ ಬಜೆಟ್ ನಲ್ಲಿ ಹಾಗಾದ್ರೆ ಕೇಂದ್ರ ಈಡೇರಿಸಿದ್ಯಾ? ತೆಲಂಗಾಣ ಆಂಧ್ರ ಡಿವೈಡ್ ಆದ ನಂತರ ಆಂಧ್ರದ ಪರಿಸ್ಥಿತಿ ಹೇಗಿದೆ ಅನ್ನೋದು ಗೊತ್ತೇ ಇದೆ. ಆಂಧ್ರಕ್ಕೆ ರಾಜಧಾನಿ ಮತ್ತು ಸರ್ವತೋಮುಖ ಅಭಿವೃದ್ಧಿಗಾಗಿ ಒಂದಷ್ಟು ಬೇಡಿಕೆಗಳನ್ನು ಕೂಡ ನಾಯಕರು ಇಟ್ಟಿದ್ರು. ಈ ಬಜೆಟ್ ನಲ್ಲಿ ಅದರ ಈಡೇರಿಕೆ ಆಗಿದೆಯಾ? ಹಾಗಾದ್ರೆ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರಿದ್ದಾರೆ. ಇದು ಈಗ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇರುವಂತ ಆರೋಪ. ಇದು ಬಿಹಾರ್ ಮತ್ತು ಆಂಧ್ರ ಬಜೆಟ್ ಇದು ಅಂತ ಅನ್ಸುತ್ತೆ. ಇದು ಕೇಂದ್ರ ಸರ್ಕಾರದ ಬಜೆಟ್ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಇದು ಬಿಹಾರು ಮತ್ತೆ ಆಂಧ್ರಾಗೆ ಸಂಬಂಧಪಟ್ಟಂತ ಒಂದು ಬಜೆಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರು ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟೊಂದು ರೀತಿಯಲ್ಲಿ ಅದು ಇಡೀ ದೇಶದಲ್ಲಿ ಸ್ವಲ್ಪ ಬೇರೆ ರಾಜ್ಯಗಳಿಗೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಅಷ್ಟು ವ್ಯತ್ಯಾಸ ಇಲ್ಲದಿರೋ ರೀತಿಯಲ್ಲಿ ಬಜೆಟ್ ಕೊಡ್ಬೋದಿತ್ತು ನಿರ್ಮಲಾ ಸೀತಾರಾಮನ್ ಅವರು. ಕೇಂದ್ರ ಸರ್ಕಾರ ಬಂದಿದೆ, ಇದು ದುರ್ದೈವ. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇತ್ತು, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೊ ಇವತ್ತು ನಮ್ದು ಇವಾಗ ಬೆಂಗಳೂರಿನ ಮೇಕೆದಾಟು ಇದಕ್ಕೆ ಬಂದ್ರೆ, ಇವತ್ತು ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ತುಂಬಾನೇ ಪ್ರಾಬ್ಲಮ್ ಇರೋದ್ರಿಂದ ಮೇಕೆದಾಟು ಪ್ರಾಜೆಕ್ಟ್ ನ ಕ್ಲಿಯರ್ ಮಾಡಿಸ್ಬೇಕು. ಅದು ಇದರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಅದ್ರ ಒತ್ತಾಯ ಇತ್ತು, ನಮ್ಮ ಸರ್ಕಾರ ಇದ್ದಾಗಲೂ ಒತ್ತಾಯ ಇದೆ. ಅದು ಅದ್ರ ಬಗ್ಗೆ ಒಂಚೂರು ಚಕಾರ ಎತ್ತಲಿಲ್ಲ. ಆಮೇಲೆ ಮಹದಾಯಿ ಇರ್ಬೋದು, ಕಳಸಾ ಬಂಡೂರಿ ಇರ್ಬೋದು, ಮತ್ತೆ ಎಲ್ಲ ಇದನ್ನ ಆಮೇಲೆ ಎತ್ತಿನಹೊಳೆ ಇರ್ಬೋದು, ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಬಿಜೆಪಿ ಸರ್ಕಾರ ಇದ್ದಾಗಲೇ ಪ್ರಸ್ತಾವನೆ ಕಳಿಸಿದ್ರು. ಅದನ್ನು ಕೂಡ ಅದಕ್ಕೆ ಯಾವುದೋ ಒಂದು ಕಿಂಚಿತ್ತಿದ್ದಿಲ್ಲ, ಅದಕ್ಕೆ ದುಡ್ಡನ್ನು ಕೊಟ್ಟಿಲ್ಲ. ಮತ್ತೆ ಅದರ ಜೊತೆಗೆ ನಮ್ದು ಭದ್ರಾ ಮೇಲ್ದಂಡೆಗೆ ಲಾಸ್ಟ್ ಬಜೆಟ್ ಅಲ್ಲಿ ಏನು 5,300 ಕೋಟಿ ರೂಪಾಯಿನ ಅಲೋಕೇಟ್ ಮಾಡಿದ್ರು, ಅದನ್ನ ಬಿಡುಗಡೆ ಮಾಡೋದ್ರ ಬಗ್ಗೆ ಎಲ್ಲೂ ಕೂಡ ಒಂದು ಚಕಾರ ಎತ್ತಿಲ್ಲ. ಆಮೇಲಿಂದ ನಾವು ಇವತ್ತು ಬಿಹಾರಕ್ಕೆ ನನಗೆ ಆಶ್ಚರ್ಯ ಆಗೋದೇನಂತ ಅಂದ್ರೆ, ನೆರೆ ಹಾವಳಿಯಿಂದ ತುತ್ತಾದಂತ ಒಂದು ಪರಿಸ್ಥಿತಿನ ಅದನ್ನ ನಿರ್ವಹಣೆ ಮಾಡೋದಕ್ಕೆ 11,500 ಕೋಟಿ ರೂಪಾಯಿ ದುಡ್ಡು ಕೊಡ್ತಾರೆ. ಆದರೆ ಕರ್ನಾಟಕದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ, ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ನಮಗೆ ಇದನ್ನ ಡ್ರಾಟ್ ರಿಲೀಜ್ ಫಂಡ್ ಅನ್ನ ಕೊಡಿ ಅಂತ ಅಂದ್ಬಿಟ್ಟು ಕೇಳೋದಕ್ಕೆ ಅದನ್ನ ಎಷ್ಟೋ ಅಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಹೊರತು ಅದ್ರ ಬಗ್ಗೆ ಯಾವುದನ್ನು ಕರ್ನಾಟಕಕ್ಕೂ ಕೊಡ್ಬೋದಿತ್ತು. ಒಂದು 5,000 ಕೋಟಿ, 8,000 ಕೋಟಿ, 10,000 ಕೋಟಿ ಕೊಡ್ಬೋದಿತ್ತು. ಆದ್ರೂ ಕೂಡ ಇವತ್ತು ನಮ್ಮ ಕಡೆ ಗಮನ ಹರಿಸ್ತಾನೆ ಇರೋದು ಕೇಂದ್ರ ಸರ್ಕಾರಕ್ಕೆ. ಇವತ್ತು 19 ಜನ ಎಂಪಿಗಳನ್ನ ಗೆಲ್ಲಿಸ್ಕೊಟ್ಟಿದ್ರು ಕೂಡ ಕರ್ನಾಟಕದ ಜನಕ್ಕೆ. ಬಟ್ ಕರ್ನಾಟಕ ಜನಕ್ಕೆ ಇವತ್ತು ಎಲ್ಲೋ ಒಂದ್ ಕಡೆ ಮಲತಾಯಿ ಧೋರಣೆ ಮಾಡೋದ್ರ ಮುಖಾಂತರ ಅವರ ಸ್ವಾಭಿಮಾನದ ಮೇಲೆ ಧಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಏನಂತ ಅಂದ್ರೆ, 5 ಜನ ಮಂತ್ರಿಗಳು ಅವ್ರಿಗೇನಾದ್ರೂ ಕನ್ನಡಿಗರ ಬಗ್ಗೆ ಅಭಿಮಾನ ಇದ್ರೆ, ಸ್ವಾಭಿಮಾನ ಇದ್ರೆ, ಅವ್ರು ನಿಜವಾಗ್ಲೂ ರಾಜೀನಾಮೆ ಕೊಡಬೇಕು. ಅವ್ರು ನಿಜವಾಗ್ಲೂ ಇರೋದಕ್ಕೆ ಅವ್ರಿಗೆ ಹೆಂಗಿದಾರೋ ನನಗಂತೂ ಅರ್ಥ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.